ಲಿಂಗಾಯತ ಮಹಾಮಠದ ವತಿಯಿಂದ ಇಲ್ಲಿಯ ಬಸವಗಿರಿಯಲ್ಲಿ ಮೇ 23 ಹಾಗೂ 24ರಂದು ಅಕ್ಕ ಅನ್ನಪೂರ್ಣ ತಾಯಿಯವರ ಪ್ರಥಮ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಲಿಂಗಾಯತ ಮಹಾಮಠದ ಪ್ರಭುದೇವ ಸ್ವಾಮೀಜಿಯವರು ಮಾತನಾಡಿ ತಿಳಿಸಿದ್ದಾರೆ. ಬಸವಗಿರಿಯಲ್ಲಿ ಭವ್ಯ ವೇದಿಕೆ, ಮಂಟಪ ನಿರ್ಮಾಣ, ವಸತಿ, ಪ್ರಸಾದ ಸೇರಿದಂತೆ ಅಗತ್ಯ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಸ್ಮರಣೋತ್ಸವದ ಯಶಸ್ವಿಗೆ ಶ್ರಮಿಸುತ್ತಿದ್ದಾರೆ ಎಂದು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಹಾಗೂ ನೆರೆ ರಾಜ್ಯಗಳ ಭಕ್ತರಿಗೆ ಬಸವಗಿರಿಯ ದಾಸೋಹ ಭವನದಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. 2 ದಿನ ನಿರಂತರ ಪ್ರಸಾದ ದಾಸೋಹ ಇರಲಿದೆ ಎಂದು ತಿಳಿಸಿದರು. ಬೀದರ್, ಕೊಪ್ಪಳ, ವಿಜಯಪುರ, ಹೊಸಪೇಟೆ, ಧಾರವಾಡ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಚಾರ ಸಭೆಗಳನ್ನು ನಡೆಸಿ ಅಕ್ಕನವರ ಭಕ್ತರು ಹಾಗೂ ಬಸವ ಅನುಯಾಯಿಗಳನ್ನು ಸ್ಮರಣೋತ್ಸವಕ್ಕೆ ಆಹ್ವಾನಿಸಲಾಗಿದೆ. ರಾಜ್ಯದ ಜಿಲ್ಲೆಗಳು, ನೆರೆಯ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಸೇರಿದಂತೆ 6,000 ಜನ ಸ್ಮರಣೋತ್ಸವದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ದಿನಾಂಕ 23ರಂದು ಸಂಜೆ 5ಕ್ಕೆ ನಡೆಯುವ ಸಮಾರಂಭದಲ್ಲಿ ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ ಸ್ಮರಣೋತ್ಸವಕ್ಕೆ ಚಾಲನೆ ನೀಡುವರು. ಬಸವ ಕಲ್ಯಾಣದ ಗುಣತೀರ್ಥವಾಡಿಯ ಬಸವಪ್ರಭು ಸ್ವಾಮೀಜಿ ಅನುಭವ ಮಂಡಿಸುವರು. ಬಾದಾಮ್ರದ ಜಗದ್ಗುರು ಶಿವಯೋಗೀಶ್ವರ ಸ್ವಾಮೀಜಿ ಸಾನ್ನಿಧ್ಯ, ಧಾರವಾಡನ ಡಾ ಬಸವಾನಂದ ಸ್ವಾಮೀಜಿ, ಬೇಲೂರಿನ ಪಂಚಾಕ್ಷರಿ ಸ್ವಾಮೀಜಿ, ಸಿನ್ನನ್ಕೇರಾದ ಹೊನಲಿಂಗ ಸ್ವಾಮೀಜಿ ಸಮ್ಮುಖ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಜಯರಾಜ ಖಂಡ್ರೆ ಅಧ್ಯಕ್ಷತೆ ವಹಿಸುವರು. ಬಳ್ಳಾರಿಯ ಶಿವಪ್ರಕಾಶ್ ಅಂಗಡಿ ವಿಶೇಷ ಆಮಂತ್ರಿತರಾಗಿ ಪಾಲ್ಗೊಳ್ಳುವರು ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಬೆಳಗ್ಗೆ 7:30ಕ್ಕೆ ಸಾಮೂಹಿಕ ವಚನ ಪಾರಾಯಣ ಹಾಗೂ ಅನುಭವ ಗೋಷ್ಠಿ ಜರುಗಲಿದೆ. ಬಸವ ಕಲ್ಯಾಣದ ಜಗದ್ಗುರು ಸಿದ್ದರಾಮ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಬಸವ ಕಲ್ಯಾಣದ ಅನುಭವ ಮಂಟಪದ ಸಂಚಾಲಕ ಶಿವಾನಂದ ಸ್ವಾಮೀಜಿ ಹಾಗೂ ಬಾಲ್ಕಿಯ ಮಹಾಲಿಂಗ ಸ್ವಾಮೀಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಬಾಲ್ಕಿಯ ಬಸವಲಿಂಗ ಸ್ವಾಮೀಜಿ, ಬಸವ ತತ್ವ ಪ್ರಚಾರಕ ಸಿದ್ದರಾಮಪ್ಪ ಕಮಲಾಪುರ ಸಮ್ಮುಖ ಲಿಂಗಾಯತ ಮಹಾಮಠದ ಪುರುಷಕಟ್ಟೆಯ ಚನ್ನಬಸವಣ್ಣ ಅಧ್ಯಕ್ಷತೆ ವಹಿಸುವರು. ಧಾರವಾಡದ ಬಸವರಾಜ ಹಡಪದ ಷಡಸ್ಥಲ ಧ್ವಜಾರೋಹಣ ಮಾಡುವರು ಎಂದರು. ದಿನಾಂಕ 24ರಂದು ಬೆಳಗ್ಗೆ 11ಕ್ಕೆ ಸಮವಸ್ತ್ರಧಾರಿ 770 ಶರಣೆಯರಿಂದ ಅಕ್ಕನ ಯೋಗಾಂಗ ತ್ರಿವಿಧಿ ಪಠಣ ನಡೆಯಲಿದೆ. ಕೂಡಲ ಸಂಗಮದ ಬಸವಧರ್ಮ ಪೀಠಾಧ್ಯಕ್ಷೆ ಮಾತೆ ಡಾ ಗಂಗಾದೇವಿ ರೋಟರಿ ಫುಡ್ ಆನ್ ವೀಲ್ಸ್ ಅನ್ನಪೂರ್ಣ ಯೋಜನೆಗೆ ಚಾಲನೆ ನೀಡುವರು. ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷ ಡಾ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ, ಲಿಂಗಾಯತ ಮಹಾಮಠದ ಪ್ರಭುದೇವ ಸ್ವಾಮೀಜಿ ನೇತೃತ್ವ, ಆಳಂದದ ಕೋರಣೇಶ್ವರ ಸ್ವಾಮೀಜಿ ಸಮ್ಮುಖ, ನೀಲಮ್ಮನ ಬಳಗದ ನೀಲಮ್ಮ ಅಧ್ಯಕ್ಷತೆ ವಹಿಸುವರು ಎಂದು ತಿಳಿಸಿದರು. ವಿಜಯಪುರದ ಡಾ ಜೆಎಸ್ ಪಾಟೀಲ್ ಲಿಂಗಾಯತ ಚಳವಳಿ ಐತಿಹಾಸಿಕ ಹಿನ್ನೆಲೆ ಕುರಿತು ಮುಖ್ಯ ಅನುಭವ ಮಂಡಿಸುವರು. ಹೈಕೋರ್ಟ್ ನ್ಯಾಯವಾದಿ ಹಾಗೂ ಲೋಕಾಯುಕ್ತ ವಿಶೇಷ ಪಿಪಿ ಸಂತೋಷ್ ಎಸ್ ನಾಗರಾಳಿ ಮುಖ್ಯ ಅತಿಥಿಗಳಾಗಿ, ಖೇಳ್ಗೆಯ ಶಿವಲಿಂಗ ಸ್ವಾಮೀಜಿ, ಕಲಬುರಗಿಯ ಮಾತೆ ಪ್ರಭುಶ್ರೀ ಮನ್ನಾಖೇಳಿಯ ಮಾತೆ ಮೈತ್ರಾದೇವಿ ವಿಶೇಷ ಆಮಂತ್ರಿತರಾಗಿರುವರು ಎಂದು ತಿಳಿಸಿದರು. ಸಂಜೆ 4:30ಕ್ಕೆ ಸಮಾರೋಪ ಸಮಾರಂಭ ಜರುಗಲಿದೆ. ಹುಣಸೂರಿನ ಶಿವಾನಂದ ಸ್ವಾಮೀಜಿ, ಬಾಲ್ಕಿಯ ಗುರುಬಸವ ಪಟ್ಟದೇವರು ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಾಹಿತಿ ರಮೇಶ್ ಮಂಟಪತಿ, ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಧ್ಯಕ್ಷ ಶಿವಕುಮಾರ್ ಪಾಕಲ್, ಲಿಂಗಾಯತ ಮಹಾಮಠದ ಕಾರ್ಯದರ್ಶಿ ಚನ್ನಬಸಪ್ಪ ಹಂಗರ್ಗಿ, ಪ್ರಮುಖರಾದ ಅಶೋಕ್ ಎಲ್ಲಿ, ಪ್ರಕಾಶ್ ಮಠಪತಿ, ಚಂದ್ರಶೇಖರ್ ಹೆಬ್ಬಾಳೆ, ಆರ್.ಕೆ. ಪಾಟೀಲ್, ಸಿಎಸ್ ಪಾಟೀಲ್, ಪ್ರಭು ತಟ್ಪಟ್ಟಿ, ನೀಲಮ್ಮ ರೂಪನ್, ಅಭಿಷೇಕ್ ಮಠಪತಿ ಸೇರಿದಂತೆ ಇನ್ನಿತರರು ಇದ್ದರು. ಈಗಾಗಲೇ ಬೀದರ್ ಮಾತ್ರವಲ್ಲ, ನಾಡಿನಾದ್ಯಂತ ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಬಸವ ತತ್ವದ ಅಭಿಮಾನಿಗಳು, ಬಸವ ತತ್ವದ ಅನುಯಾಯಿಗಳದರೋ ಅವರೆಲ್ಲರ ಮನದಲ್ಲಿ ಅಚ್ಚಳಿಯದೆ ಉಳಿದಿರ್ತಕ್ಕಂಥ ಅಪ್ಪಟ ಬಸವ ತತ್ವವನ್ನು ಪ್ರಸಾರ ಮಾಡಿರ್ತಕ್ಕಂಥವ್ರು ಪರಮ ಪೂಜ್ಯ ಶ್ರೀ ಅಕ್ಕನವರು. ಬೀದರ್ ಜಿಲ್ಲೆಯ ಕೀರ್ತಿ ವಚನಗಳಿಗೆ ಪಟ್ಟ ಕಟ್ಟುವುದರ ಮುಖಾಂತರವಾಗಿ, ವಚನ ಪಠಣದ ಅಭಿಯಾನದ ಮುಖಾಂತರವಾಗಿ, ಬಸವ ಭಾರತಿ ಸಂಸ್ಕಾರ ಶಿಬಿರಗಳನ್ನು ನಡೆಸುವುದರ ಮುಖಾಂತರವಾಗಿ, ಪ್ರವಚನಗಳ ಮುಖಾಂತರವಾಗಿ ಒಂದು ಬಸವ ತತ್ವ ಗಟ್ಟಿಯಾಗಿ ಎಲ್ಲರ ಮನದಾಳದಲ್ಲಿ ನೆಲೆಸಿರ್ತಕ್ಕಂಥವರು ಪರಮ ಪೂಜ್ಯ ಶ್ರೀ ಅಕ್ಕನವರು. ಅಕ್ಕನವರ ಕುರಿತಾಗಿ ನಾವು ಎಷ್ಟು ಹೇಳಿದರೂ ಕೂಡ ಕಡಿಮೆನೆ. ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಕ್ಕನವರು ಅನಾರೋಗ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ತತ್ವ ಬೆಳಿಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಟುಕೊಂಡು ಒಂದು ವಚನದ ಮೇಲೆ 116 ದಿನಗಳ ಕಾಲ ಬಸವಣ್ಣ ಪ್ರವಚನವನ್ನು ಮಾಡುವುದರ ಮುಖಾಂತರವಾಗಿ ಬಸವ ತತ್ವವನ್ನು ನಾಡಿನಾದ್ಯಂತ ಪ್ರಸಾರ ಮಾಡಿರ್ತಕ್ಕಂಥವರು ಪರಮ ಪೂಜ್ಯ ಶ್ರೀ ಅಕ್ಕನವರು. ಗಂಧದ ಕೊರಡಿನಂತೆ ತಮ್ಮ ಬಾಳನ್ನು ಬಸವ ತತ್ವಕ್ಕಾಗಿ ಸಮರ್ಪಿಸಿಕೊಂಡು ಇಡೀ ಜೀವನದುದ್ದಕ್ಕೂ ಬಸವ ತತ್ವ ಪ್ರಚಾರ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಕ್ಕನವರು ಇವತ್ತ ನಮ್ಮೊಂದಿಗೆ ಇಲ್ಲ ಅಂತ ಅರಗಿಸಿಕೊಳ್ಳಲು ಆಗದೇ ಇರತಕ್ಕಂಥ ಒಂದು ಭಾವನೆಯನ್ನು ಕೂಡ ನಮ್ಮ ಮನದಾಳದಲ್ಲಿ ಬಂದಿದ್ರು ಕೂಡ
ಅವರ ಕಾರ್ಯ, ಅವರು ನಮಗೆ ನಿಮಗಾಗಿ ಕೊಟ್ಟು ಹೋಗಿರ್ತಕ್ಕಂಥ ವಿಚಾರಗಳು ಸದಾ ನಮ್ಮ ಕೈ ಹಿಡಿದು ಮುನ್ನಡೆಸ್ಕೊಂಡು ಹೋಗ್ತವೆ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ 1 ವರ್ಷದ ಹಿಂದೆ ಪರಮ ಪೂಜ್ಯ ಶ್ರೀ ಅಕ್ಕನವರು ಲಿಂಗದೊಳಗಾಗಿರ್ತಕ್ಕಂಥದ್ದು. ಅಂಥ ಪರಮ ಪೂಜ್ಯರ ಒಂದು ಸ್ಮರಣೋತ್ಸವವನ್ನು, 1 ವರ್ಷದ ಪ್ರಥಮ ಸ್ಮರಣೋತ್ಸವವನ್ನು ಇದೇ ಲಿಂಗಾಯತ ಮಹಾಮಠ ಬಸವಗಿರಿಯಲ್ಲಿ 2 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದರ ಮುಖಾಂತರವಾಗಿ ಪೂಜ್ಯಶ್ರೀ ಅಕ್ಕನವರನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. 2 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮ 23/5/2025 ಶುಕ್ರವಾರ ಬೆಳಿಗ್ಗೆ 7:30ಕ್ಕೆ ಸಾಮೂಹಿಕ ವಚನ ಪಾರಾಯಣ ಮತ್ತು ಅನುಭವ ಗೋಷ್ಠಿಯ ಮುಖಾಂತರವಾಗಿ ಕಾರ್ಯಕ್ರಮ ಪ್ರಾರಂಭಿಸಲಾಗಿದ್ದು, ಈ ಕಾರ್ಯಕ್ರಮದ ಸನ್ನಿಧಾನವನ್ನು ಪರಮ ಪೂಜ್ಯಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಸವ ಮಹಾಮನೆ ಬಸವ ಕಲ್ಯಾಣ ಅವರು ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳು ಬಸವ ಕಲ್ಯಾಣ, ಪೂಜ್ಯಶ್ರೀ ಮಹಾಲಿಂಗ ಸ್ವಾಮಿಗಳು ಭಾಲ್ಕಿ, ಪೂಜ್ಯಶ್ರೀ ಬಸವಲಿಂಗ ಸ್ವಾಮಿಗಳು ಭಾಲ್ಕಿ, ಚರಜಂಗಮರಾಗಿರ್ತಕ್ಕಂಥ ಶರಣ ಸಿದ್ದರಾಮಪ್ಪ ಕಪ್ಲಾಪುರೆ ನೌಬಾದ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೂಜ್ಯಶ್ರೀ ಪರುಷಕಟ್ಟೆಯ ಚನ್ನಬಸವಣ್ಣನವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಶಟಸ್ಥಲ ಧ್ವಜಾರೋಹಣವನ್ನು ವಿಶೇಷವಾಗಿ ಧಾರವಾಡನಿಂದ ಬರ್ತಿರ್ತಕ್ಕಂಥ ಶರಣ ಬಸವರಾಜ್ ಹಡಪದ್ ಅಣ್ಣನವರು ಕಾರ್ಯಕ್ರಮದ ಶಟಸ್ಥಲ ಧ್ವಜಾರೋಹಣವನ್ನು ಮಾಡುವುದರ ಮುಖಾಂತರವಾಗಿ ಮೊದಲನೇ ಗೋಷ್ಠಿಯ ಒಂದು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅದೇ 5/2025 ಶುಕ್ರವಾರ ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪೂಜ್ಯಶ್ರೀ ಜಗದ್ಗುರು ಶಿವಯೋಗೇಶ್ವರ ಮಹಾಸ್ವಾಮಿಗಳು, ಜಗದ್ಗುರು ನಿರಂಜನ ಸಂಸ್ಥಾನ ಮಠ ಭಾತಂಬ್ರ ಅಪ್ಪಗಳವರು ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ, ಚನ್ನಬಸವೇಶ್ವರ ಜ್ಞಾನಪೀಠ ಗಂಗೋತ್ರಿ ಬೆಂಗಳೂರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನುಭವವನ್ನು ನೀಡಲಿಕ್ಕೆ ಪೂಜ್ಯಶ್ರೀ ಸದ್ಗುರು ಬಸವಪ್ರಭು ಮಹಾಸ್ವಾಮಿಗಳು ಬಸವ ಕಲ್ಯಾಣ್, ಜೊತೆಗೆ ಕಾರ್ಯಕ್ರಮದ ಸಮ್ಮುಖವನ್ನು ಪೂಜ್ಯಶ್ರೀ ಡಾಕ್ಟರ್ ಬಸವಾನಂದ ಸ್ವಾಮಿಗಳು ಧಾರವಾಡ ಹಾಗೂ ಪೂಜ್ಯಶ್ರೀ ಪಂಚಾಕ್ಷರಿ ಸ್ವಾಮಿಗಳು ಉರುಲಿಂಗ ಪೆದ್ದಿಮಠ ಬೇಲೂರು, ಪೂಜ್ಯಶ್ರೀ ಮಣಿಪ್ರ ಹೊನ್ನಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಸಿಂದನ್ಕೇರ ಅವರು ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಲಿದ್ದಾನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣರಾಗಿರ್ತಕ್ಕಂಥ ಜಯರಾಜ್ ಖಂಡ್ರೆ ಅಧ್ಯಕ್ಷರು, ಜಿಲ್ಲಾ ಬಸವ ಜಯಂತಿ ಉತ್ಸವ ಸಮಿತಿ ಬೀದರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಳ್ಳಾರಿಯಿಂದ ಶರಣ ಶಿವಪ್ರಕಾಶ್ ಅಂಗಡಿಯವರು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿದ್ದಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ವಚನ ಸಂಗೀತ ಮತ್ತು ವಚನ ನೃತ್ಯಗಳ ಮುಖಾಂತರವಾಗಿ ವಿಶೇಷ ಒಂದು ಕಾರ್ಯಕ್ರಮ 23ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನೆರವೇರಲಿದೆ. ಇನ್ನು 24ನೇ ತಾರೀಕು ಬೆಳಿಗ್ಗೆ 8:30 ಗಂಟೆಗೆ ವಚನ ವಿಜಯೋತ್ಸವದ ಪಥಸಂಚಲನ ಪಾಪನಾಸ್ ಮಹಾದ್ವಾರದಿಂದ ಬಸವಗಿರಿಯವರೆಗೆ ಒಂದು ವಿಶೇಷ ಒಂದು ಪಥಸಂಚಲನ ಕಾರ್ಯಕ್ರಮ ನೆರವೇರಲಿದೆ. 770 ಜನ ಶರಣೀಯರು ಏಕಕಾಲದಲ್ಲಿ ಒಂದೇ ಸಮವಸ್ತ್ರವನ್ನು ಧರಿಸಿ ತಲೆ ಮೇಲೆ ಗ್ರಂಥವನ್ನು ಇಟ್ಟುಕೊಂಡು ಒಂದು ಪಥಸಂಚಲನದ ಮುಖಾಂತರವಾಗಿ ಬಸವಗಿರಿಯವರೆಗೆ ಬರಲಿದ್ದಾರೆ. ಅಲ್ಲಿ ಬಂದು 770 ಜನ ಏಕಕಾಲದಲ್ಲಿ ಒಂದೇ ಒಂದು ವೇದಿಕೆಯಲ್ಲಿ ಕುಳಿತು ಅಕ್ಕನ ಯೋಗಾಂಗ ತ್ರಿವಿಧಿಯನ್ನು ಪಾರಾಯಣ ಮಾಡುವುದರ ಮುಖಾಂತರವಾಗಿ ಮೊದಲು ವಿಶೇಷ ಕಾರ್ಯಕ್ರಮವನ್ನು ನೆರವೇರಲಿದೆ. ಅದು ಬೆಳಿಗ್ಗೆ 11 ಗಂಟೆಗೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ ಅವರು ಕಾರ್ಯಕ್ರಮದ ಸಾನ್ನಿಧಾನವನ್ನು ವಹಿಸಲಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯನೂ ಕೂಡ ನೆರವೇರ್ತಾ ಇದೆ. ರೋಟರಿ ಕ್ಲಬ್ ಬೀದರ್ ನ್ಯೂ ಸೆಂಚುರಿ ಸಹಯೋಗದಿಂದ ಲಿಂಗಾಯತ ಮಹಾಮಠಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಹಸಿದವರಿಗೆ ಅನ್ನ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಲಿಂಗಾಯತ ಮಹಾಮಠದಿಂದ ಪ್ರತಿದಿನ 100 ಜನರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪರಮ ಪೂಜ್ಯಶ್ರೀ ನಿರಂಜನ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿ ತಾಯಿಯವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಸಮ್ಮುಖವನ್ನು ಪೂಜ್ಯಶ್ರೀ ಮಣಿಪ ಕೋರುಣೇಶ್ವರ ಮಹಾಸ್ವಾಮಿಗಳು ಆಳಂದ್ ಇವರು ವಹಿಸಲಿದ್ದಾರೆ. ಮುಖ್ಯ ಅನುಭವ ಲಿಂಗಾಯತ ಚಳುವಳಿ ಮತ್ತು ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥ ಒಂದು ವಿಷಯದ ಮೇಲೆ ಅನುಭವವನ್ನು ನೀಡಲಿಕ್ಕೆ ಶರಣರಾಗಿರ್ತಕ್ಕಂಥ ಡಾಕ್ಟರ್ JS ಪಾಟೀಲ್ ಚಿಂತಕರು ಬಿಜಾಪುರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶರಣ
ಸಂತೋಷ್ ಎಸ್ ನಾಗರಾಳೆ, ಹೈಕೋರ್ಟ್ ನ್ಯಾಯವಾದಿಗಳು, ವಿಶೇಷ ಪಿಪಿ ಲೋಕಾಯುಕ್ತ ಬೆಂಗಳೂರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷ ಆಮಂತ್ರಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಪೂಜ್ಯಶ್ರೀ ಮಣಿಪ್ರ ಶಿವಲಿಂಗ ಮಹಾಸ್ವಾಮಿಗಳು, ಪೂಜ್ಯಶ್ರೀ ಪ್ರಭುಶ್ರೀ ತಾಯಿಗಳು, ಪೂಜ್ಯಶ್ರೀ ಮಾತೆ ಮೈತ್ರಾದೇವಿ ತಾಯಿಯವರು ಈ ಕಾರ್ಯಕ್ರಮದ ವಿಶೇಷ ಆಮಂತ್ರಿತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣೆ ನೀಲಮ್ಮ ರೋಗನ್ ತಾಯಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಜೊತೆಗೆ ವಚನ ಸಂಗೀತ ಮತ್ತು ವಿಶೇಷ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ನೆರವೇರಲಿದೆ. ಅದೇ ದಿನ 24/5/2025 ಶನಿವಾರ ಸಂಜೆ 4:30 ಗಂಟೆಗೆ ವಿಶೇಷ ಅನುಭವ ಮತ್ತು ಸಮಾರೋಪ ಕಾರ್ಯ ನೆರವೇರಲಿದೆ. ಪೂಜ್ಯಶ್ರೀ ಮಣಿಪ್ರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಗುರು ಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು ಅಪ್ಗಳವರು ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಪೂಜ್ಯಶ್ರೀ ಮಗಚ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಸಮ್ಮುಖವನ್ನು ಪೂಜ್ಯಶ್ರೀ ಮಣಿಪ್ರ ಶಾಂತವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಗುರುಮಠಕಲ್ ಅಪ್ಗಳು, ಜೊತೆಗೆ ಪೂಜ್ಯಶ್ರೀ ಮಣಿಪ್ರ ಶಿವಕುಮಾರ ಸ್ವಾಮಿಗಳು, ವಿರಕ್ತ ಮಠ ಬೇಲೂರು ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶರಣ ಸುಭಾಷ್ ಚಂದ್ರ ನಾಗರಾಳೆ, ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು, ಅರಿವು ಆಚಾರ ಅನುಭವ ಕೇಂದ್ರ ಬಸವ ಕಲ್ಯಾಣ್ ಇವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷ ಆಮಂತ್ರಿತರಾಗಿ ಪೂಜ್ಯಶ್ರೀ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು, ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಪೂಜ್ಯಶ್ರೀ ಚನ್ನಮಲ್ಲ ದೇವರು ಕಾರ್ಯಕ್ರಮದಲ್ಲಿ ವಿಶೇಷ ಆಮಂತ್ರಿತರಾಗಿ ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯ ಶರಣಬಸವ ಮಡ್ಪತಿ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಕಲ್ಯಾಣ ಕ್ರಾಂತಿ ಮತ್ತು ವಚನ ನೃತ್ಯಗಳ ಮುಖಾಂತರವಾಗಿ ಪೂರ್ಣಚಂದ್ರ ಮೈನಾಳೆ ಮತ್ತು ತಂಡದವರು ನೃತ್ಯಾಂಗನ ನಾಟ್ಯ ಮತ್ತು ಕಲಾ ಕೇಂದ್ರದ ಬೀದರ್ ಇವರ ಒಂದು ಸಹಯೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ರೂಪಕಗಳು ಕಾರ್ಯಕ್ರಮದಲ್ಲಿ ನೆರವೇರಲಿದೆ. ಇದಿಷ್ಟು ಕಾರ್ಯಕ್ರಮದ ಸುದೀರ್ಘವಾಗಿರ್ತಕ್ಕಂಥ ವಿಚಾರವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಈ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ನಾಡಿನಾದ್ಯಂತ ನಾವು ಶಾಪುರು, ಹೊಸಪೇಟೆ, ಕೊಪ್ಪಳ, ಧಾರವಾಡ, ಜೊತೆಗೆ ಬಿಜಾಪುರ, ಹುಬ್ಬಳ್ಳಿ ಎಲ್ಲ ಕಡೆ ಕಾರ್ಯಕ್ರಮದ ಪ್ರಚಾರವನ್ನು ಕೈಗೊಂಡಿದ್ದು, ಹಳ್ಳಿಗಳಲ್ಲಿಯೂ ಕೂಡ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಾಗ ಇವತ್ತು ಸುಮಾರು 5-6 ಸಾವಿರ ಜನ ಕಾರ್ಯಕ್ರಮದಲ್ಲಿ ಬರುತ್ತಕ್ಕಂಥ ಒಂದು ನಿರೀಕ್ಷೆ ನಮ್ಮದಿದೆ. ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಪರಮ ಪೂಜ್ಯಶ್ರೀ ಅಕ್ಕನವರ ಅಭಿಮಾನಿಗಳು ಎಲ್ಲೆಲ್ಲದರೋ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅವರಿಗಾಗಿ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಬಸವಗಿರಿಯ ಒಂದು ದಾಸೋಹ ಮಂಟಪದಲ್ಲಿ ಅವರಿಗೆ ಪ್ರಸಾದದ ವ್ಯವಸ್ಥೆ, ಇಳುಕೊಳ್ಳಿಕ್ಕೆ ಒಂದು ಇರಲಿಕ್ಕೆ ವಸತಿ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥವರಿಗಾಗಿ ಅನೇಕ ರೀತಿಯ ವ್ಯವಸ್ಥೆಗಳು ನಮ್ಮೆಲ್ಲ ಶರಣ ಬಳಗದೊಂದಿಗೆ ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ನಾನು ಮೊದಲೇ ತಿಳಿಸಿರ್ತಕ್ಕಂಥ ಒಂದು ಹಸಿದವರಿಗೆ ಅನ್ನ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ರೋಟರಿ ಫುಡ್ ಅಂಡ್ ವಿಲ್ಸ್ ಅನ್ನಪೂರ್ಣ ಯೋಜನೆ ಅಂತಕ್ಕಂಥ ಒಂದು ಯೋಜನೆ ಆ ಕಾರ್ಯಕ್ರಮದಲ್ಲಿ ಚಾಲನೆಯನ್ನು ಕೊಡಲಾಗಿದೆ. ಯಾವುದೇ ಒಂದು ಮದುವೆ ಸಭೆ ಸಮಾರಂಭಗಳಲ್ಲಿ ಉಳಿದಿರ್ತಕ್ಕಂಥ ಪ್ರಸಾದ ಹಾಳು ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿಂದ ಸಂಗ್ರಹ ಮಾಡಿ ಪ್ರಸಾದದ ವ್ಯವಸ್ಥೆ ಎಲ್ಲ ಕಡೆ ಮಾಡ್ತೀವಿ. ಒಂದು ವೇಳೆ ಅಲ್ಲಿ ಇಲ್ಲ ಅಂತ ಯಾವತ್ತು ದಿನ ನಮಗೆ ಖಾಲಿ ಇರ್ತದೋ ಲಿಂಗಾಯತ ಮಹಾಮಠದಲ್ಲಿಯೇ ವಿಶೇಷ ಪ್ರಸಾದವನ್ನು ಮಾಡಿ ಸುಮಾರು ಒಂದು 100 ಜನರಿಗೆ ಪ್ರಸಾದವನ್ನು ಬಡಿಸ್ತಕ್ಕಂಥ ಒಂದು ವಿಶೇಷ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು. ಆ ಯೋಜನೆಯೂ ಕೂಡ ಇದೇ ಸಂದರ್ಭದಲ್ಲಿ ಉದ್ಘಾಟನೆ ಆಗಲಿದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ಒಂದು ಪತ್ರಿಕಾ ಪ್ರಕಟಣೆಯ ಮುಖಾಂತರವಾಗಿ ನಾವು ತಮ್ಮೆಲ್ಲರಲ್ಲಿ ಭಿನ್ನಹ ಮಾಡ್ಕೊಳ್ತಕ್ಕಂಥದ್ದು ಏನು ಅಂತಂದರೆ, ಪೂಜ್ಯಶ್ರೀ ಅಕ್ಕನವರು ನಮಗಾಗಿ ಗಂಧದ ಕೊರಡಿನಂತೆ ತಮ್ಮ ಜೀವನವನ್ನು ಸವೆಸಿ ತತ್ವವನ್ನು ಕೊಟ್ಟು ಹೋಗಿರ್ತಕ್ಕಂಥ ಪೂಜ್ಯಶ್ರೀ ಅಕ್ಕನವರ ಸ್ಮರಣೆಯನ್ನು ಮಾಡೋದರೊಂದಿಗೆ ಅವರ ಸಂಕಲ್ಪ ಕಾರ್ಯಗಳನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಸಂಕಲ್ಪ ಭರಿತರಾಗಿ ಈ ಒಂದು ಕಾರ್ಯವನ್ನು ನಾವು ಮಾಡಲಿಕ್ಕೆ ಒಂದು ಪ್ರಥಮ ಸ್ಮರಣೋತ್ಸವವನ್ನು ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಕೂಡ ಭಿನ್ನಹವನ್ನು ಮಾಡ್ಕೊಳ್ತಾ ಇದ್ದೇವೆ. ಹೆಚ್ಚಿನ ರೀತಿಯಿಂದ ಪ್ರಚಾರವನ್ನು ಕೊಟ್ಟು ಅಕ್ಕನವರ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೋ ಪೂಜ್ಯಶ್ರೀ ಅಕ್ಕನವರ ಒಂದು ವಿಚಾರಧಾರೆಗೆ ಸ್ಪಂದಿಸ್ತಕ್ಕಂಥ ಎಲ್ಲ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರೇರಣೆ ತಾವೆಲ್ಲ ನೀಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ಮಂಗಲವನ್ನು ಮಾಡ್ತೀನಿ. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಇಲ್ಲಿಯವರೆಗೆ ಅನ್ನ ಕಾನ್ಸೆಪ್ಟು, ಅದ್ರ ಜೊತೆಗೆ ಅನ್ನ ಎಲ್ಲಿ ವ್ಯರ್ಥ ಆಗಬಾರ್ದು ಅಂತಕ್ಕಂಥ ಉದ್ದೇಶ, ಮತ್ತು ವ್ಯರ್ಥ ಆಗಬಾರ್ದು ಅಂದರೆ ಅವ್ರು ಕೊಟ್ಟಂಥ ಅನ್ನ ಒಯ್ಯಂಗಿಲ್ಲ, ಅದು ಈಟೇಬಲ್ ಅದಾನ ಇಲ್ಲ ಅಂತೇಳಿ ಚೆಕ್ ಮಾಡಿ ಒಳ್ಳೆ ಕ್ವಾಲಿಟಿ ಆಹಾರವನ್ನೇ
ನಾವು ಹಸಿದ ಜಾಗದಲ್ಲಿ ಅಂದರೆ ಈಗ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಆಸ್ಪತ್ರೆಗಳು ಮತ್ತು ಇಂಥ ಪಾಯಿಂಟ್ಸ್ಗಳನ್ನು ಗುರುತಿಸಿ ಅಲ್ಲಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಅನ್ನಪೂರ್ಣ ಯೋಜನೆಗಾಗಿ ನಮಗೆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಪಾಕಾಲ್ ಅವರು ದನ್ಪಟ್ಟಿಯವರು ಇಲ್ಲಿದ್ದಾರೆ. ಅವರು ಒಂದು 6 ಲಕ್ಷ ಮೌಲ್ಯದ ವಿದ್ಯುತ್ ಚಾಲಿತ ವಾಹನವನ್ನು ಅವರು ನಮ್ಮ ಲಿಂಗಾಯತ್ ಮಹಾಮಠಕ್ಕೆ ಒದಗಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸಹ ಈ ವೇದಿಕೆ ಮೂಲಕವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮದ ಎಲ್ಲ ಅಗತ್ಯ ಸಿದ್ಧತೆಗಳು ಭರದಿಂದ ಸಾಗಿವೆ. ಭಾಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ನೆರವೇರಿದೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಈಗ ಕೊನೆಯದಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವಂದನಾರ್ಪಣೆಯನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೇನೆ.